ಈಗೆಲ್ಲ ಆದಷ್ಟು ದಂಪತಿಗಳು ನಮ್ಮ ಹತ್ರ ಬರೋರೆಲ್ಲ ತುಂಬಾ ಎಜುಕೇಟೆಡ್, ಬೋತ್ ಹಸ್ಬೆಂಡ್ ಅಂಡ್ ವೈಫ್, ಗಂಡ ಹೆಂಡತಿಗೆ ನಾಲೆಜ್ ಸಾಕಷ್ಟು ಇರುತ್ತೆ. ಸೊ ಎಲ್ಲಾ ದಂಪತಿಗಳಿಗೂ ನಾವು ಹೇಳೋದು ಒಂದೇ ಮಾತು, ನೀವು ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಚಿಕ್ಕ ಚಿಕ್ಕ ವಯಸ್ಸುಗಳಲ್ಲೇ ತೊಂದರೆಗಳು ಬರ್ತಾ ಇರೋದ್ರಿಂದ, ಶುಗರು, BP, ಕ್ಯಾನ್ಸರು, ಥೈರಾಯ್ಡು, ಸುಮಾರಿದೆ, ಕ್ಯಾಲ್ಸಿಯಂ ಡಿಫಿಷಿಯನ್ಸಿ, ವೈಟಮಿನ್ ಡಿಫಿಷಿಯನ್ಸಿ, ಕ್ಯಾಲ್ಸಿಯಂ, ಇವೆಲ್ಲ ತೊಂದರೆಗಳು ಇರುತ್ತೆ, ಅವ್ರಿಗೆ ಗೊತ್ತಿರಲ್ಲ. ಸೊ ತಕ್ಷಣ ಅದನ್ನ ಯೋಚಿಸಿ ಮಗು ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಡಾಕ್ಟರ್ ಹತ್ರ, ಗೈನಕಾಲಜಿಸ್ಟ್ ಹತ್ರ ಬಂದು, ಮೇಡಮ್ ಈಗ ಪ್ಲಾನ್ ಮಾಡ್ತಿದೀವಿ ಅಂದಾಗ ನಾವು ಅವರು ತಾಯಿಗೆ ಎಲ್ಲ ರೀತಿ ಟೆಸ್ಟ್ ಮಾಡಿ ನೋಡ್ತೀವಿ, ಎಲ್ಲೆಲ್ಲಿ ಏನೇನ್ ತೊಂದರೆ ಇದೆ ಅದನ್ನೆಲ್ಲ ನಾವು ಸರಿಪಡಿಸ್ತೀವಿ. ಆಮೇಲೆ ಗಂಡ ಹೆಂಡತಿಗೆ, ಈಗ ಫಾರ್ ಎಕ್ಸಾಂಪಲ್ ಗಂಡ ಸ್ಮೋಕಿಂಗ್ ಇದೆ, ಆಲ್ಕೋಹಾಲ್ ಇದೆ, ಸ್ಮೋಕಿಂಗ್ ಇಂದ ವೀರ್ಯನು ಮತ್ತೆ ಅಂಡಾಣು ಶಕ್ತಿ ಎರಡೂನು ಕಡಿಮೆ ಆಗುತ್ತೆ, ಎಫೆಕ್ಟ್ ಆಗುತ್ತೆ, ಹುಟ್ಟೋ ಮಗು ಮೇಲೂ ತೊಂದರೆ ಬರುತ್ತೆ. ಸೊ ಆ ಹ್ಯಾಬಿಟ್ಸ್ ಏನಾನ ಇದ್ರೆ ಅದನ್ನೆಲ್ಲ ಕಟ್ ಡೌನ್ ಮಾಡಿ ಅಂತ ಹೇಳ್ತೀವಿ. ಈಗ ಹೆಣ್ಮಕ್ಳಲ್ಲಿ ಸ್ಟ್ರೆಸ್ಸು, ಆಂಗ್ಸೈಟಿ, ಕರಿಯರ್ ಓರಿಯೆಂಟೆಡ್, ಈಗ ಸಪೋಸ್ ಪ್ರೆಗ್ನೆಂಟ್ ಆದ್ರೆ ಏನೇನ್ ತೊಂದರೆಗಳು ಬರ್ಬೋದು, ಅದಕ್ಕೆ ನೀವು ಹೇಗೆ ರೆಡಿ ಇರ್ಬೇಕಂತ ಮೆಂಟಲಿ, ಫಿಸಿಕಲಿ, ಇಮೋಷನಲಿ ಎಲ್ಲ ಅವ್ರಿಗೆ ರೆಡಿ ಮಾಡ್ತೀವಿ. ಸೊ ಅವ್ರ ಲೈಫ್ ಸ್ಟೈಲ್ ಅಲ್ಲಿ ಏನೇನ್ ಚೇಂಜಸ್ ಅವ್ರು ತರಬೇಕು ಅಂತ ಹೇಳ್ಕೊಡ್ತೀವಿ. ಆಮೇಲೆ ಆಹಾರ, ಅವ್ರು ಏನ್ ತಿನ್ನೋದು ಎಲ್ಲ ಒಂದ್ ಸ್ವಲ್ಪ ಸಮಜಾಯಿಸಿ ಹೇಳ್ಕೊಡುತ್ತೆ. ಅವರು ಲೈಫ್ ಸ್ಟೈಲ್ ಏನ್ ಚೇಂಜ್ ಮಾಡ್ಕೋಬೇಕು, ಅವ್ರದ್ದು ಫಿಸಿಕಲ್ ಚೆಕಪ್ ಮಾಡಿ ಏನೇನ್ ತೊಂದರೆ ಇದೆ ಅದನ್ನ ಸರಿ ಮಾಡ್ಬೇಕು, ಅದನ್ನೆಲ್ಲ ಅವ್ರಿಗೆ ನಾವು ಕ್ಲಿಯರ್ ಆಗಿ ಪಿಕ್ಚರ್ ಕೊಟ್ಟು ಆಮೇಲಿಂದ ಫೋಲಿಕ್ ಆಸಿಡ್ ನ ಸ್ಟಾರ್ಟ್ ಮಾಡ್ತೀವಿ. 3 months ವರ್ಗೂ ಇದನ್ನೆಲ್ಲ ತಗೊಂಡು ಆಮೇಲೆ ನೀವು ಕನ್ಸೀವ್ ಆಗಿ ಅಂತ ನಾವು ಹೇಳ್ತೀವಿ.